ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವ ಮಾಹಿತಿ ಏನೆಂದರೆ ಎಜುಕೇಷನ್ ಲೋನ್ ಅಂದರೆ ಶಿಕ್ಷಣ ಸಾಲ ಈ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿದ್ಯಾಲಕ್ಷ್ಮಿ ಯೋಜನೆ ಅನ್ನೋದು ಒಂದು ವಿದ್ಯಾರ್ಥಿಗಳಿಗೆ ಸ್ಟಡಿ ಅಂದರೆ ವಿದ್ಯಾಭ್ಯಾಸ ಮಾಡಲು ಶೈಕ್ಷಣಿಕ ಸಾಲ ಕೊಡುವಂಥ ಅಫಿಷಿಯಲ್ ವೆಬ್ಸೈಟು. ಈಗ ಏನು ಮಾಡಿದ್ದಾರಪ್ಪ ಅಂದರೆ ಇದನ್ನ ರಿಸರ್ಚ್ ಮಾಡ್ತೀನಿ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಇಲ್ಲಿ ನೋಡಿ ಜನ್ ಸಮರ್ಥನ್ ಅಂತ ಇದೆ, ಇಲ್ಲಿ ನೀವು ಹೋಗ್ಬೇಕಾಗುತ್ತೆ. ಈ ಜನ್ ಸಮರ್ಥನಲ್ಲಿ ನಾವು ಓಕೆ ಮಾಡ್ತಿದ್ದೀನಿ. ಇಲ್ಲಿ ಬಂದ ನಂತರ ನೋಡಿ ಈ ಜನ್ ಸಮರ್ಥ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಗ್ಲೀಷ್ ಇರುತ್ತೆ, ನೀವು ಕನ್ನಡ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ ನಾನು, ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ನೋಡಿ ಈ ಜನ್ ಸಮರ್ಥ ಅಂತಕ್ಕಂಥದ್ದು ಒಂದು ಎಲ್ಲ ರೀತಿಯ ಸಾಲಗಳನ್ನು ನೀಡುವ ಏಕೀಕೃತವಾಗಿರ್ತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಕೆಳಗಡೆ ಬನ್ನಿ, ಇಲ್ಲಿದೆ ನೋಡಿ ಶಿಕ್ಷಣ ಸಾಲ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಂಥ ಇಲ್ಲಿ ನೋಡಿ ಏನೇನಿದೆ ಆಪ್ಷನ್ ನೋಡಿ. ಭಾರತದ ಒಳಗೆ ಮತ್ತು ಹೊರಗೆ ಅಧ್ಯಯನ ಮಾಡಲು, ಅಂದರೆ ನಾವು ಭಾರತದ ಒಳಗಡೆ ಆದರೂ ಅಧ್ಯಯನ ಮಾಡ್ಬೋದು ಅಥವಾ ಓವರ್ಸೀಸ್ ವಿದೇಶದಲ್ಲಾದರೂ ಅಧ್ಯಯನವನ್ನು ಮಾಡ್ಬೋದು. ಪದವಿಗಳಿಂದ ಹಿಡಿದು PhDವರೆಗೆ ವಿದ್ಯಾರ್ಥಿ ಇರತಕ್ಕಂಥವ್ರಿಗೆ ಸಾಲ ಸಿಗುತ್ತೆ. ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳ ಮೇಲೆ ಕೇಂದ್ರೀಕರಿಸಿದೆ ಇದು. ತದನಂತರ ನೋಡಿ ಇಲ್ಲಿ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಬೇಕು. ನೀವು ಈ ಒಂದು ಸಾಲಕ್ಕೆ ಎಲಿಜಿಬಲ್ ಇದ್ದೀರಾ ಅಲ್ಲ ಅನ್ನೋದನ್ನು ಚೆಕ್ ಮಾಡಬೇಕು. ಇಲ್ಲಿ ನೋಡಿ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಭಾರತದೊಳಗೆ ಅಂದರೆ ನೀವು ಸ್ಟಡಿ ಮಾಡೋದು ಎಲ್ಲಿ ಅಂತ ಕೇಳುತ್ತೆ. ನೀವು ಇಲ್ಲೇ ಇಂಡಿಯಾದಲ್ಲೇ ಸ್ಟಡಿ ಮಾಡ್ತಿದ್ರೆ ಭಾರತ ತಗೊಳ್ಳಿ, ಅಥವಾ ಬೇರೆ ದೇಶದಲ್ಲಿದ್ದರೆ ಭಾರತ ಹೊರಗೆ ತಗೊಳ್ಳಿ. ತದನಂತರ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು ನಮೂದಿಸಿ ಅಂತ ಇರುತ್ತೆ. ಇಲ್ಲಿ ನಾನು 2.5 ಲಕ್ಷ ತೊಗೊಳ್ತಾ ಇದ್ದೀನಿ. ಮತ್ತು ಈ ಒಂದು ಸಾಮಾಜಿಕ ವರ್ಗವನ್ನು ಕೇಳುತ್ತೆ, ಇಲ್ಲಿ OBC ತೊಗೊಳ್ಳೋಣ. ತದನಂತರ ನೀವು ಹಾಜರಾಗಲು ಬಯಸುವ ಕೋರ್ಸ್ ಯಾವುದಂತ ಕೇಳುತ್ತೆ. ಪದವಿ, ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್ ಈ ಥರ ಅಂತ ಇರುತ್ತೆ. ಇಲ್ಲಿ ಪದವಿ ತೊಗೊಂಡ್ಬಿಡಿ. ಪದವಿ ತೊಗೊಂಡ್ರೆ ಎಲ್ಲ ಕೋರ್ಸ್ಗಳು ಬರ್ತವೆ. ತದನಂತರ ಇಲ್ಲಿ ಎಷ್ಟು ವರ್ಷದಪ್ಪ, ಉದಾಹರಣೆ ಡಿಗ್ರಿ ಆಗಿದ್ದರೆ 3 ವರ್ಷದ ಕೋರ್ಸ್ ಡಿಗ್ರಿ ಇದೆ, 4 ವರ್ಷದಿದೆ, ಅಥವಾ ಇಂಜಿನಿಯರ್ ಆಗಿದ್ದರೆ 4 ವರ್ಷ. ಈ ರೀತಿ ನಿಮ್ಮ ಕೋರ್ಸ್ನ ಒಂದು ಡ್ಯೂರೇಷನ್ ಎಷ್ಟಿರುತ್ತೆ, ಎಷ್ಟು ಅವಧಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಪದವಿ ತೊಗೊಳ್ತಾ ಇದ್ದೀನಿ, 3 ವರ್ಷದ ಪದವಿಯನ್ನು. ತದನಂತರ ನೋಡಿ ನೀವು ಓದೋದು ಯಾವ ರೀತಿಯಪ್ಪ ಅಂದರೆ ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತ ಕೇಳುತ್ತೆ. ಅದನ್ನು ನೀವು ಫುಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೋರ್ಸ್ ಶುಲ್ಕ ಎಷ್ಟಿದೆ ಅಂತ ತೊಗೊಳ್ಳೋಣ. ಅಂದಾಜು ನಾನು 1 ಲಕ್ಷ ರೂಪಾಯಿ ತೊಗೊಳ್ತಾ ಇದ್ದೀನಿ. ಈಗ ನೀವು ಕೂಡ ಇದೇ ರೀತಿ ಎಂಟರ್ ಮಾಡಿ, ಇಲ್ಲಿ 1 ಲಕ್ಷ ರೂಪಾಯಿ ಅಂತ ಎಂಟರ್ ಮಾಡಿ. ತದನಂತರ ನೀವು ಹೂಡಿಕೆ ಮಾಡಲು ಇಚ್ಛಿಸುವ ಮೊತ್ತ ಅಂತ ಕೇಳುತ್ತೆ, ಒಂದು 5,000 ರೂಪಾಯಿ ಹಾಕಿಬಿಡಿ ಸಾಕು. ನೋಡಿ ಇಲ್ಲಿ ನೀವು ಹೂಡಿಕೆ ಮಾಡುವ ಮೊತ್ತ ಇದೆಯಲ್ಲ 5,000 ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಉಳಿಕೆ ಸಾಲ ಎಷ್ಟು ಬೇಕಪ್ಪ ಅಂದರೆ 95,000 ರೂಪಾಯಿ ಬೇಕು. ಇಲ್ಲಿ ತದನಂತರ ಕ್ಯಾಲ್ಕುಲೇಷನ್ ಮಾಡಬೇಕು, ಅರ್ಹತೆಯನ್ನು ಲೆಕ್ಕಾಚಾರ ಮಾಡಿ ಅಂತಿದೆಯಲ್ಲ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಅಭಿನಂದನೆಗಳು, ನಾವು ಕಂಡುಕೊಂಡಿದೆ ಒಂದು ಶಿಕ್ಷಣ ಸಾಲ ನಿಮಗಾಗಿತ್ತು. ಒಂದು ನೋಡಿ ಇಲ್ಲಿದೆ ನೋಡಿ, ಕೇಂದ್ರ ವಲಯ ಬಡ್ಡಿ ಸಬ್ಸಿಡಿ ಸೆಂಟ್ರಲ್ ಸೆಕ್ಟರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ. ಈ ಸ್ಕೀಮ್ ನಡಿ ನಿಮಗೆ ಸಾಲ ಸಿಗುತ್ತೆ. ಸಾಲದ ಮೊತ್ತ 95,000, 32,300 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ ನೀವು ಕಟ್ಟಬೇಕಾಗಿರೋ ಮೊತ್ತ ಕೇವಲ ತಿಂಗಳ 820 ರೂಪಾಯಿ. 20 ವರ್ಷ ಸಾಲದ ಒಂದು ಡ್ಯೂರೇಷನ್ ಅವಧಿ ಇರುತ್ತೆ. ಇದನ್ನು ನೀವು ಇಲ್ಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ. ಅಧಿಕೃತ ಮುಂದೂಡಿಕೆ ಅವಧಿ ಅಧ್ಯಯನ ಅವಧಿ ಪ್ಲಸ್ 1 ವರ್ಷ. ಅಂದರೆ ನೀವು ಬಡ್ಡಿಯನ್ನು ಈ ಒಂದು ಕಂತನ್ನು ಯಾವಾಗಿಂದ ಕಟ್ಟಬೇಕಪ್ಪ ಅಂದರೆ ಕೋರ್ಸ್ ವರ್ಷ, ಅಂದರೆ ನೀವು ಪದವಿ 3 ವರ್ಷ ಇರುತ್ತೆ. ತದನಂತರ 1 ವರ್ಷ ಬಿಟ್ಟು 4 ವರ್ಷದ ನಂತರ ನೀವು ಈ ಒಂದು ಎಲ್ಲ ಅಮೌಂಟನ್ನು ಕಟ್ಟಬೇಕಾಗತ್ತೆ. ಗರಿಷ್ಠ ವಾರ್ಷಿಕ ಕುಟುಂಬ ಆದಾಯ 4.5 ಲಕ್ಷಗಳಿರಬೇಕು. ಸಾಲದ ಮೊತ್ತದ ಮೇಲೆ ಯಾವುದೇ ಕನಿಷ್ಠ ಅಥವಾ ಗರಿಷ್ಠ ಮಿತಿ ಇಲ್ಲ. ನೋಡಿ ನಿಮ್ಮ ಒಂದು ಮ್ಯಾಕ್ಸಿಮಮ್ ಇನ್ಕಮ್ ಲಿಮಿಟ್ 4.5 ಲಕ್ಷ ಇರಬೇಕು. ಸಾಲದ ಮೊತ್ತದ ಮೇಲೆ ಯಾವೆಲ್ಲ ಲಿಮಿಟ್ ಇಲ್ಲ. ನೀವು 10 ಲಕ್ಷ ತೊಗೋಬೋದು, 20 ಲಕ್ಷ ತೊಗೋಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಮಿತಿ ಇಲ್ಲ. ದಯವಿಟ್ಟು ಇದೊಂದು ಅತ್ಯಂತ ಇಂಪಾರ್ಟೆಂಟ್ ಒಳ್ಳೆಯ ಸ್ಕೀಮ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಕೇಂದ್ರ ವಲಯದ ಬಡ್ಡಿ ಸಬ್ಸಿಡಿ ಯೋಜನೆಯಡಿ ಭಾರತದೊಳಗೆ ಶಿಕ್ಷಣವನ್ನು ಮುಂದುವರಿಸಬೇಕು. ಇದ್ರ ಪ್ರಕಾರ ವೃತ್ತಿಪರ ನೋಡಿ ವೃತ್ತಿ ಕೋರ್ಸ್ಗಳನ್ನು ಒದಗಿಸುವ ನ್ಯಾಕ್ ಒಂದು ಮಾನ್ಯತೆ ಪಡೆದ ಸಂಸ್ಥೆಗಳು ಅಥವಾ NBM ಮಾನ್ಯತೆ ಪಡೆದ ವೃತ್ತಿ ಅಥವಾ ಅನುದಾನಿತ ಸಂಸ್ಥೆಗಳ ಮೂಲಕ ಪದವಿ ಪೂರ್ವ ಸ್ನಾತಕೋತ್ತರ ಏಕೀಕೃತ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಸಹಾಯಧನವನ್ನು ಕೇವಲ 1 ಬಾರಿ ಕ್ಲೈಮ್ ಮಾಡ್ಬೋದು. ನೋಡಿ ವೃತ್ತಿಪರ ಕೋರ್ಸ್ಗಳಿಗೂ ಕೊಡ್ತಾರೆ, ಅಂದರೆ ಇಂಜಿನಿಯರಿಂಗು, BA, BE, BTech,
BSc ನರ್ಸಿಂಗು ಅಥವಾ ಈ ಒಂದು BSc ಅಗ್ರಿಕಲ್ಚರ್ ಕೋರ್ಸ್ಗಳಿಗೆ ಕೊಡ್ತಾರೆ. ಪದವಿ ಪೂರ್ವ ಅಂದರೆ ಪದವಿ ಕೋರ್ಸ್ಗಳಿಗೆ, ಸ್ನಾತಕೋತ್ತರ ಪದವಿಗಳಿಗೆ ಇವೆಲ್ಲವಕ್ಕೂ ಒಂದು ಬಾರಿ ಮಾತ್ರ ಸಹಾಯಧನವನ್ನು ಕೊಡ್ತಾರೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟು ಇಲ್ಲಿದೆ ನೋಡಿ, ಈಗಲೇ ಅರ್ಜಿ ಸಲ್ಲಿಸಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಇದು ನೋಡಿ, ನಾ ಇಲ್ಲಿ OBC ತೊಗೊಂಡಿದ್ದೀನಿ. ಇಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ತೊಗೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಬರೀ ಚೆಕ್ ಮಾಡೋಣ ಕ್ವಿಕ್ಕಾಗಿ. ಆದಾಯದ ಮಿತಿ 2.5 ಲಕ್ಷ, ಕ್ಯಾಸ್ಟ್ SC ತೊಗೊಂಡಿದ್ದೀನಿ. ಪದವಿ ಕೋರ್ಸು, ಪದವಿ 3 ವರ್ಷ, ತದನಂತರ ಫುಲ್ ಟೈಮ್ ಕೋರ್ಸು. ಇಲ್ಲಿ ನಾವು ಇನ್ವೆಸ್ಟ್ 1 ಲಕ್ಷ ರೂಪಾಯಿ ನೋಡಿ. ಇಲ್ಲಿ ಕೋರ್ಸ್ ಶುಲ್ಕ 1 ಲಕ್ಷ, ಹೂಡಿಕೆ 5,000, ಸಾಲ ಬೇಕಾಗಿರೋದು 95,000. ಇಲ್ಲಿ ಏನೋ ಒಂದು ಬಿಟ್ಟಿದ್ದೀವಿ ಅನಿಸುತ್ತೆ, ಆರತ್ತೇನೋ ಲೆಕ್ಕಾಚಾರ ಮಾಡಿ ಬರ್ತಾಯಿಲ್ಲ, ಬಿಟ್ಟಿದ್ದೀವಿ ನೋಡಿ. ಇದನ್ನ ಸೆಲೆಕ್ಟ್ ಮಾಡಿಲ್ಲ, ನಾವು ಸೆಲೆಕ್ಟ್ ಮಾಡಬೇಕು. ಅವಾಗಲೇ ಸಬ್ಸಿಡಿ 32,000 ಇತ್ತು, ಈಗ ಎಷ್ಟು ಬರುತ್ತೆ ನೋಡೋಣ. ಸೇಮ್ ಯಾವುದೇ ಕೆಟಗರಿ ಇರಲಿ ಸಬ್ಸಿಡಿ ಸೇಮ್ ಇರುತ್ತೆ, ಡೋಂಟ್ ವರಿ. ದಯವಿಟ್ಟು ಇದೊಂದು ಸೌಲಭ್ಯವನ್ನು ಎಲ್ಲರೂ ಪಡ್ಕೊಳ್ಳಿ. ತದನಂತರ ಈಗಲೇ ಅರ್ಜಿ ಸಲ್ಲಿಸು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ. ತದನಂತರ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾ ಕೋಡನ್ನು, ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ತದನಂತರ ಇಲ್ಲಿ ಕ್ಲಿಕ್ ಮಾಡಿ ಬಾಕ್ಸ್ನಲ್ಲಿ. ತದನಂತರ OTPಯನ್ನು ಪಡಿಬೇಕು. ಈ ನಂತರ ಫೋನ್ ನಂಬರ್ ಎಂಟರ್ ಮಾಡಿದ ನಂತರ ಈ ಥರ ಷರತ್ತುಗಳು ಅಂತ ಇರುತ್ತೆ, ಇದನ್ನೆಲ್ಲ ಹಿಂಗೆ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿಕೊಂಡು ಸಮ್ಮತಿ ಕೊಟ್ಬಿಡಿ. ಇಲ್ಲಿ ಲಾಸ್ಟ್ ಸಮ್ಮತಿ ಅಂತ ಇರುತ್ತೆ, ಅಗ್ರಿ ಅಂತ ಇಲ್ಲಿದೆ ನೋಡಿ. ಮುಂದೆ ಅಂತ ಕ್ಲಿಕ್ ಮಾಡಿ. ನಾನು ಕೊಡ್ತೇನಂತ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ನಾವು ಇಲ್ಲಿ ಇನ್ನೂ ಖಾತೆಯನ್ನು ಹೊಂದಿಲ್ಲ, ಅಂದರೆ ನಾವು ಅಕೌಂಟ್ ಕ್ರಿಯೇಷನ್ ಮಾಡಬೇಕಿತ್ತು. ಇಲ್ಲಿ ನೋಂದಾಯಿಸಿ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಷನ್ ಮಾಡೋಣ ಫಸ್ಟು. ನೋಡಿ, ನೀವು ಫೋನ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಈ ಥರ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ನೀವು OTPಯನ್ನು ಎಂಟರ್ ಮಾಡಬೇಕು. ತದನಂತರ ಈ ಥರ ಬರುತ್ತೆ. ಇಲ್ಲಿದೆ ನೋಡಿ, ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಸರ್ಕಾರಿ ಯೋಜನೆಗಳಂತಿದೆ. ಇಲ್ಲಿ ತದನಂತರ ನೋಡಿ 2 ಲೋನ್ ರೆಫರ್ ಮಾಡಿದ್ದಾರೆ. ನಾವು ಅರ್ಜಿ ಹಾಕಿದಂಥ 95,000 ರೂಪಾಯಿ ಲೋನ್ ಒಂದು ರೆಫರ್ ಮಾಡಿದ್ದಾರೆ. ಅದೇ ರೀತಿ ನೋಡಿ, ಇಲ್ಲಿ ನಾವು 1,80,000 ರೂಪಾಯಿ ಲೋನ್ ಒಂದು ರೆಫರ್ ಮಾಡಿದ್ದಾರೆ. ಇಲ್ಲಿ ಸಬ್ಸಿಡಿ ಮೊತ್ತ 76,500 ರೂಪಾಯಿ ಇದೆ, ಇದನ್ನು ಕೂಡ ರೆಫರ್ ಮಾಡಿದ್ದಾರೆ. ನಮಗೆ ಯಾವುದು ಬೇಕು ಅದನ್ನು ಹಾಕೋಣ. ಈಗ ನಾವು ಇದನ್ನೇ ಹಾಕೋಣ. ಮುಂದುವರಿಸಿ ಅಂತ ಕ್ಲಿಕ್ ಮಾಡೋಣ. ಇದು ನೋಡಿ ವಿವರಗಳು. ಅಧ್ಯಯನ ಸ್ಥಳ ಭಾರತದೊಳಗೆ 2.5 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ. OBC ಅರ್ಜಿದಾರರು ಹಾಜರಾಗಲು ಬಯಸುವ ಕೋರ್ಸ್ ಪದವಿ 4 ವರ್ಷ ಇದೆ ಅಂತ ಹಾಕಿದ್ದೀನಿ. ಫುಲ್ ಟೈಮ್ ಕೋರ್ಸು 2 ಲಕ್ಷ ರೂಪಾಯಿ, ಕೋರ್ಸ್ ಶುಲ್ಕ 20,000 ರೂಪಾಯಿ ನಾವು ಕಟ್ತಾ ಇದ್ದೀವಿ. ಉಳಿಕೆದನ್ನು ಮುಂದುವರಿಸಿ ಅಂತ ಕ್ಲಿಕ್ ಮಾಡೋಣ. ಈಗ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಬಳಿ ಯಾವ ಡಾಕ್ಯುಮೆಂಟ್ಸ್ ಇರಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆ ವಿವರಗಳು 3 ಇರಬೇಕಾಗುತ್ತೆ. ಇಲ್ಲಿದೆ ಬ್ಯಾಂಕ್ ಖಾತೆ ವಿವರಗಳು ಇದ್ದರೆ ನೆಕ್ಸ್ಟ್ ಮುಂದುವರಿಸಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡೋಣ. ಈಗ ಆಲ್ರೆಡಿ ನಮ್ಮ ಸಾಲದ ಅರ್ಜಿ ನಂಬರ್ ಬಂದುಬಿಡಿತು ನೋಡಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಮತ್ತೆ ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ. ಎಲ್ಲ ಓದಿ ಸ್ಕ್ರೋಲ್ ಅಂತ ಮುಂದೆ ಅಂತ ಕೊಡಿ, ಮತ್ತೆ ಮುಂದೆ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ ಮುಂದೆ ಅಂತ ಕೊಡಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಒಂದು ಶೈಕ್ಷಣಿಕ ಲೋನ್ ಬಗ್ಗೆ ಪ್ರೋಸೆಸ್ ತಿಳಿಸ್ಕೊಟ್ಟಿದ್ದೀವಿ. ನಿಮಗೇನಾದರೂ ಈ ಲೋನ್ನ ಅವಶ್ಯಕತೆ ಇದ್ದರೆ, ಈಗ ನಮಗೆ ಲೋನ್ ಅವಶ್ಯಕತೆ ಇಲ್ಲ, ನಾವು ನಿಮಗೆ ಮಾಹಿತಿ ತಿಳಿಸೋ ದೃಷ್ಟಿಯಿಂದ ಮಾತ್ರ ಈ ಒಂದು ವಿಡಿಯೋ ಇಲ್ಲಿವರೆಗೆ ಮಾಡಿದ್ದೀವಿ. ನಿಮಗೇನಾದರೂ ಲೋನ್ ಅವಶ್ಯಕತೆ ಇದ್ದರೆ ಇಲ್ಲಿವರೆಗೆ ನೀವು ಕೂಡ ಪ್ರೋಸೆಸ್ ಮಾಡಿ. ಮುಂದಿನ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನಾವು ನಿಮ್ಮನ್ನು ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ತೀವಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ NSK ಟೆಕ್ ನ್ಯೂಸ್ ಕನ್ನಡ ಅಂತ ಹೊಡೆದ್ರೆ ಸಾಕು, ನಮ್ಮ ಒಂದು ಇನ್ಸ್ಟಾಗ್ರಾಮ್ ID ಸಿಗುತ್ತೆ. ಅಲ್ಲಿ ನೀವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ID ಪಡ್ಕೊಂಡು, ಅಥವಾ ನೀವು ನಮಗೆ ಪರ್ಸನಲಾಗಿ ಇಲ್ಲಿ ಕಮೆಂಟ್ ಮಾಡಿದರೆ ನಾವು ನಿಮ್ಮ ಇನ್ಸ್ಟಾಗ್ರಾಮ್ ID ಲಿಂಕ್ ಕೊಡ್ತೀವಿ. ಆ ಲಿಂಕ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಸಂಪೂರ್ಣ ಅರ್ಜಿಯನ್ನು ನಾವು ಫಿಲಪ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.